ನೀವೆಲ್ಲ ಮಾತಾಡ್ಬೇಕು. ಮುಖ್ಯಮಂತ್ರಿಗಳು ಸರ್ಕಾರಕ್ಕೆ ವಿವೇಚನೆ ಇಲ್ಲ, ವಿವೇಕನೂ ಇಲ್ಲ. ಅರ್ಥ ಆಯ್ತಲ್ಲ? ನೀವಿಷ್ಟು ಹೇಳ್ತಾ ಇದ್ರು ಅವ್ರಿಗೆ ವಿವೇಚನೆ ವಿವೇಕ ಎರಡೂ ಕಾಣಿಸ್ತಾ ಇಲ್ಲ ಸರ್ಕಾರಕ್ಕೆ. ಈಗ ಪ್ರಶ್ನೆ ಏನಿದೆ, ಒಂದು ಪ್ರಶ್ನೆ ಇದೆ ಅಂತ ಹೇಳಿದ್ರೆ, ಮಾನ್ಯ ಅಧ್ಯಕ್ಷರೇ, ಪದೇ ಪದೇ ಸುರೇಶ್ ಕುಮಾರ್ ಅವರು ಈ ಪ್ರಸ್ತಾಪ ಮಾಡ್ತಾನೆ ಇದ್ದಾರೆ. ಮಾನ್ಯ ಪೊನ್ನಣ್ಣನವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ವಾಟ್ ಈಸ್ ದಿ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಂಡ್ ದಿ ಪವರ್ ಆಫ್ ದಿ ಗವರ್ನರ್ ಅನ್ನೋದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ ಇದ್ದಾರೆ ವಿನ ಅವ್ರ ಗವರ್ನರ್ನ ಉದ್ದೇಶಿಸಿ ಅವರ ನಡವಳಿಕೆಗಳನ್ನಾಗ್ಲಿ ಅದನ್ನ ಯಾವುದನ್ನು ಉಲ್ಲೇಖ ಮಾಡ್ತಾ ಇಲ್ಲ ಅವರು. ಅದನ್ನ ಪ್ರಸ್ತಾಪ ಶುರುವಿನಲ್ಲಿ ಮಾಡಿ ಅದ ಕಾರಣಕ್ಕಾಗಿ ಇವತ್ತು ಭಾಷಣ ಕೊಟ್ಟಿರೋದು ತಾವು. ಆದ್ರೆ ಅವರು ಪದೇ ಪದೇ ನೀವು ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ರೆ, ಹೌದು 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 ಈಗ ವಾಟ್ ಈಸ್ ಇಸ್ ಸಿ ವಾಟ್ ಅವ್ರ ಭಾಷಣ ಏನ್ ಮಾಡ್ತಿದ್ದಾರೆ, ಪ್ರಸ್ತಾಪ ಏನು ಅಲ್ಲಲ್ಲ ಅವ್ರು ಅದೆಲ್ಲ ಒಪ್ಪೋಣ. ಅದನ್ನ ಅವರು ವಂದನಾ ನಿರ್ಣಯದ ಬಗ್ಗೆ ಅವರಿಗೆ ಗೌರವ ಸಮರ್ಪಣೆ ಮಾಡೋದನ್ನ ಅವ್ರು ಹೇಳಿದ್ರು. ನಾನು ಕೊನೆಯದಾಗಿ ಅವರಿಗೆ ಗೌರವ ಸಮರ್ಪಣೆ ಮಾಡ್ತೇನೆ, ಅಲ್ಲಿವರೆಗೂ ಕೂತ್ಕೊಂಡಿದ್ದೇನೆ. ಆದ್ರೆ ಅವ್ರು ಹೇಳಿದೇನು ಅಂದ್ರೆ, ವಾಟ್ ಈಸ್ ದಿ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್, ನಮಗೆ ವಿಚಾರ ಇರೋದು ಬಹಳ ಸ್ಪಷ್ಟ. ಇಡೀ ಸದನದಲ್ಲಿ ಅನೇಕ ಜನರಿಗೆ ಗೊತ್ತಿಲ್ಲ. ದಯವಿಟ್ಟು ಕೇಳಿ, ಕಳಿಸಿರೋ ಅಜೆಂಡಾ ಮುಗಿಲಿ. ಇಡೀ ಸದನದಲ್ಲಿ ಬಹಳ ಜನರಿಗೆ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಗೊತ್ತಿಲ್ಲ. ಅದನ್ನ ಅವರು ಬೀಯಿಂಗ್ ಅನ್ ಅಡ್ವೊಕೇಟ್ ಹಿಮ್ಸೆಲ್ಫ್ ಅದನ್ನ ಹೇಳುವಾಗ ಅದನ್ನ ಹೇಳಿದ್ರೆ ಏನ್ ತಪ್ಪಿದೆ? ಅಲ್ಲ, ಅದಕ್ಕೆ ಈ ಸ್ಪೀಚ್ ಇಸ್ ನಾಟ್ ಡೈರೆಕ್ಟೆಡ್ ಟು ಗವರ್ನರ್. ಗವರ್ನರ್ ಪೊಸಿಷನ್, ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಏನಿದೆ ಅಂತ ಹೇಳಿ ಸದನಕ್ಕೆ ಅವ್ರು ಮಾಹಿತಿ ಕೊಟ್ರೆ ಅದು ಕೂಡ ಕೊಡಬಾರ್ದ? ನಾನು ಅದ್ರಲ್ಲಿ ಏನ್ ತಪ್ಪಿದೆ? ಅಲ್ಲ ಸರ್, ತಪ್ಪು ಯಾವ ವಿಚಾರದ ಬಗ್ಗೆ ಇವತ್ತು ನಮ್ಮ ಹತ್ರ ಇರೋದು ಅಜೆಂಡಾ. ಹೌದು, ಅಜೆಂಡಾ ಹೌದು, ಇನ್ನೂ ಬಂದೇ ಇಲ್ಲ. ಇನ್ನೂ ಬಂದೇ ಇಲ್ಲ. ಹೌದು, ಎಷ್ಟೊತ್ತಿಂದ ಮಾತಾಡ್ತಾ ಇದ್ದಾರೆ? ಎಷ್ಟೊತ್ತಿಂದ ಮಾತಾಡ್ತಾ ಇದ್ದಾರೆ? ನೀವು ಹಾಗಾದ್ರೆ ಇಷ್ಟೊತ್ತೇ ಮಾತಾಡಬೇಕು, ಇಷ್ಟೇ ಬಿಡಬೇಕು, ಇದನ್ನೇ ಹೇಳಬೇಕು. ಪ್ರಸ್ತಾಪ ಏನು? ದಿನಾಂಕ 22 ಜನವರಿ 2026 ಗುರುವಾರದಂದು ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರನ್ನು ಸುರೇಶ್ ಕುಮಾರ್ ಅವರೇ, ನಾನು ಹೇಳ್ದಕ್ಕೆ ಕೇಳಿ. ಈಗ ಒಂದ್ ಸೆಕೆಂಡ್ ಅಪ್ಪ, ಎಲ್ಲ ಅರ್ಥ ಮಾಡುವವರೇ ಇರುದು, ಎಲ್ಲ ಬೇರೆಯವರಿಗೆ ಅರ್ಥ ಮಾಡೋದು ಕೊಡೋದು ಅಲ್ಲದೆ ಸ್ವಯಂ ಅರ್ಥ ಮಾಡೋದ್ರಲ್ಲಿ ಸಮಸ್ಯೆ ಆಗಿದೆ. ಈಗ ನೀವೆಲ್ಲ ನಾನು ಹೇಳ್ದ ಕೇಳಿ, ಈಗ ತಾವು ಪಾಯಿಂಟ್ ಆಫ್ ಆರ್ಡರ್ ರೇಸ್ ಮಾಡಿದ್ದೀರಿ. ಏನಂತ ಹೇಳಿದ್ರೆ, ಗವರ್ನರ್ ನಡವಳಿಕೆ ಮತ್ತು ಇದರ ವಿಚಾರ ಮಾಡುವಂತ ರೂಲ್ಸ್ ಇದೆ. ಅದಕ್ಕಾಗಿ ಸರ್ಕಾರ ಹೇಳ್ತಾ ಇದ್ದೆ, ಅವರು ನಡವಳಿಕೆ ಮಾತಾಡಲಿ, ಕಾನ್ಸ್ಟಿಟ್ಯೂಷನ್ ಸಂಬಂಧ ಮಾತಾಡ್ತಾ ಇರ್ತಾರೆ ಅಂತ ಹೇಳುವಂಥವ್ರು. ಅದಕ್ಕೆ ನಾನು ಹೇಳುವಂಥದ್ದು ಇಷ್ಟೇ, ಅದು ಗೊತ್ತಿದೆ, ಏಜೆಂಡಾ ತಂದೆಲ್ಲ ಗೊತ್ತಿದೆ. ಪೊನ್ನಣ್ಣರು ಒಂದು ಬಹಳ ಸ್ಪಷ್ಟವಾಗಿದೆ, ಅವರ ನಡವಳಿಕೆ ಮತ್ತು ಇನ್ನಿತರ ವಿಚಾರಗಳನ್ನು ತರೋದು ಬೇಡ, ಸಂವಿಧಾನಬದ್ಧ ವಿಚಾರ ಮುಂದೆ ತೆಕ್ಕೊಂಡು ಹೋದ ಕೆಲಸ ನಾವು ಇವತ್ತು ಮಾಡಿ. ಅದು ಹಾಗೆ ಮಾತಾಡ್ತಾ ಇದಾರಲ್ರಿ, ಏನ್ ನೇಮ ಇಲ್ವಾ? ಆಯ್ತು, ಮಾತಾಡಿ ಮುಗಿತಾರ, ಕಂಟಿನ್ಯೂ ಮಾಡ್ಲಿ. ಓಕೆ, ಅವರು ಹೇಳ್ತಾನೆ ಇಲ್ಲ. ಅವರು ವ್ಯಕ್ತಿಗತವಾಗಿ ನಡವಳಿಕೆ ಬಗ್ಗೆ ಮಾತಾಡಿಲ್ಲ, ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಹೇಳ್ತಾ ಇದ್ದಾರೆ. ಅದನ್ನೇ ಮಾತಾಡಿ ಮುಂದೆ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಹೇಳ್ತಾ ಇದ್ದಾರೆ. ಆಯ್ತು, ಮುಗಿಲಿಸಿ. ಈಗ ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.